ಹಲೋ ಸ್ಟೂಡೆಂಟ್ಸ್, ಈ ಸರಿ ಬಿಲ್ ಆಫ್ ಮಟೀರಿಯಲಲ್ಲಿ ಬ್ರೆಡ್ ಬೋರ್ಡ್ ಯೂಸ್ ಮಾಡಿಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಇದು ಕ್ವಶನ್ಸ್ ಗೆಸ್ ಮಾಡಿದ್ದೀವಿ. ಬ್ರೆಡ್ ಬೋರ್ಡ್ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಕೆಲವು ಎಕ್ಸ್ಪೆರಿಮೆಂಟ್ಸನ್ನು ಮಾಡಿಸಿದ್ದೀನಿ. ಬ್ರೆಡ್ ಬೋರ್ಡ್ ಯಾವ ರೀತಿ ಯೂಸ್ ಮಾಡೋದು, ಬ್ರೆಡ್ ಬೋರ್ಡ್ ಅಂದರೆ ಹಿಂಗಿರುತ್ತೆ ಅಂತ ಕೂಡ ಹೇಳಿದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಇವತ್ತು ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗಿದೆ, ಅವಶ್ಯಕತೆ ಇದೆ. ಇಲ್ಲಿ ಬ್ರೆಡ್ ಬೋರ್ಡ್ ಅಂದರೆ ಏನು ಅಂತ ಇಲ್ಲಿ ಹೇಳಿದ್ದಾನೆ. ಬ್ರೆಡ್ ಬೋರ್ಡ್ ಈಸ್ ಯೂಸ್ಡ್ ಟು ಬಿಲ್ಡ್ ಆ್ಯಂಡ್ ಟೆಸ್ಟ್ ಸರ್ಕ್ಯೂಟ್ಸ್ ಕ್ವಿಕ್ಲಿ ಬಿಫೋರ್ ಫೈನಲೈಸಿಂಗ್ ಎನಿ ಸರ್ಕ್ಯೂಟ್ ಡಿಸೈನ್. ಇದರಲ್ಲಿ ನಾವು ಸಾಲ್ವ್ ಮಾಡ್ದಲೇ ಸರ್ಕ್ಯೂಟ್ಸನ್ನು ಬಹಳ ಬೇಗ ಕನ್ಸ್ಟ್ರಕ್ಷನನ್ನು ಮಾಡ್ಬೋದು. ದ ಬ್ರೆಡ್ ಬೋರ್ಡ್ ಹ್ಯಾಸ್ ಮೆನಿ ಹೋಲ್ಸ್ into which circuit components like ICs and resistors can be inserted. ಈ ಬ್ರೆಡ್ ಬೋರ್ಡಲ್ಲಿ ಅನೇಕ ಕನೆಕ್ಟ್ ಮಾಡಲಿಕ್ಕೆ ಪಾಯಿಂಟ್ಸ್ ಇರುತ್ತೆ, ಸರ್ಕ್ಯೂಟ್ ಪಾಯಿಂಟ್ಸ್ ಇರ್ತದೆ. ಅದರಲ್ಲೇ ನೀವು ರೆಸಿಸ್ಟರ್ಸನ್ನು ICಸನ್ನು ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡಿ ವೈರ್ ಮುಖಾಂತರ ಜಾಯಿನ್ ಮಾಡ್ಬೋದು. ದೀಸ್ ಹೋಲ್ಸ್ ಆರ್ ಮೋಸ್ಟ್ ಕಾಮನ್ಲಿ ಸ್ಪೇಸ್ಡ್ 0.1 ಅಪಾರ್ಟ್ ಟು ಅಕಾಮಡೇಟ್ ಸ್ಟ್ಯಾಂಡರ್ಡ್ ಡಿಪ್ ಕಾಂಪೊನೆಂಟ್ಸ್. ಏನು ನಮಗೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಏನು ಅವೈಲಬಿಲಿಟಿ ಇದೆ ಅವುಗಳನ್ನು ಆ ಬ್ರೆಡ್ ಬೋರ್ಡ್ ಟರ್ಮಿನಲ್ಸಲ್ಲಿ ಈಸಿಯಾಗಿ ಇನ್ಸರ್ಟ್ ಮಾಡಿ ಕನೆಕ್ಟ್ ಮಾಡ್ಬೋದು. ಅದಕ್ಕೆ ನಿಮಗೆ ಅದು ಆಲ್ರೆಡಿ ಗೊತ್ತಿದೆ, ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಇನ್ನೊಂದು ಸರಿ ಅದರ ನೆನಪು ಮಾಡ್ಕೊಳ್ಳಿ, ಅದನ್ನು ಎಕ್ಸಾಮಿನೇಷನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಎ ಟಿಪಿಕಲ್ ಬ್ರೆಡ್ ಬೋರ್ಡ್ ದಟ್ ಇನ್ಕ್ಲೂಡ್ಸ್ ಟಾಪ್ ಆ್ಯಂಡ್ ಬಾಟಮ್ ಪವರ್ ಡಿಸ್ಟ್ರಿಬ್ಯೂಷನ್ ರೈಲ್ಸ್ ದಟ್ ಈಸ್ ಶೋನ್ ಇನ್ ಫಿಗರ್. ಇದರಲ್ಲಿ ನಮಗೆ ಲೆಫ್ಟ್ ಟು ರೈಟಲ್ಲಿ ಏನು ಬರುತ್ತೆ ಅದನ್ನು ನಾವು ಪವರ್ ಡಿಸ್ಟ್ರಿಬ್ಯೂಷನ್ ರೈಲ್ಸ್ ಅಂತ ಕರಿತೀವಿ. ಅದನ್ನು ಕೂಡ ನಿಮಗೆ ತೋರಿಸಿದ್ದೀವಿ ನಾವು. ಅದಾದಮೇಲೆ ಟಾಪ್ ಆ್ಯಂಡ್ ಬಾಟಮ್ ಪವರ್ ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಈಸ್ ಶೋನ್ ಬಿಲೋ. ಆ ಕಡೆ ಈ ಕಡೆ ಲಾಸ್ಟಿಗಿರೋದು ಪವರ್ ಡಿಸ್ಟ್ರಿಬ್ಯೂಷನ್ ಲೈನ್ಸಲ್ಲಿ ನೀವು ಪವರ್ ಸಪ್ಲೈಯನ್ನು ಕನೆಕ್ಟ್ ಮಾಡ್ಕೋಬೋದು. ಸೆಂಟ್ರಲ್ ಪಾರ್ಟಲ್ಲಿ ನೀವು ಕಾಂಪೊನೆಂಟ್ಸನ್ನು ಸರ್ಕ್ಯೂಟ್ ಏನಿರ್ತದೆ ಅದನ್ನು ನೀವು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಬೋದು. ದ ಬ್ರೆಡ್ ಬೋರ್ಡ್ ಹ್ಯಾಸ್ ಸ್ಟ್ರಿಪ್ಸ್ ಆಫ್ ಮೆಟಲ್ ಸಾಕೆಟ್ಸ್ ವಿಚ್ ರನ್ ಅಂಡರ್ನೀತ್ ದ ಬೋರ್ಡ್ ಎಲ್ಲೋ ರೆಕ್ಟ್ಯಾಂಗಲ್ಸ್ ಇನ್ ಫಿಗರ್ 2. ಇಲ್ಲಿ ಫಿಗರ್ 2ನಲ್ಲಿ ಕನೆಕ್ಟಿವಿಟಿಯನ್ನು ತೋರಿಸಿದ್ದಾರೆ. ಆ ಬ್ರೆಡ್ ಬೋರ್ಡ್ ಹಿಂಭಾಗದಲ್ಲಿ ಕನೆಕ್ಟಿವಿಟಿ ಯಾವ ಥರ ಇರ್ತದೆ ಅಂಥೇಳಿ ಇಲ್ಲಿ ತೋರಿಸಿದ್ದಾರೆ. ದ ಮೆಟಲ್ ಸ್ಟ್ರಿಪ್ಸ್ ಆರ್ ಅರೇಂಜ್ಡ್ ಆ್ಯಸ್ ಶೋನ್ ಬಿಲೋ. Note that the top and bottom rows of holes are connected horizontally. ಇಲ್ಲಿ ಈ ಕಡೆ ಏನು ಪವರ್ ಸಪ್ಲೈ ಮೇಲೆ ಮತ್ತು ಕೆಳಗಡೆ ಇರ್ತಕ್ಕಂಥ ಇದು ಲೈನ್ಸಲ್ಲಿ ಪಿನ್ಸ್ ಯಾವ ರೀತಿ ಕನೆಕ್ಟ್ ಮಾಡಿರ್ತಾರೆ ಅಂತೇಳಿ ತೋರಿಸಿದ್ದಾರೆ. ಇದರಲ್ಲಿ ಇವೇನಾಗ್ತದೆ, ಹಾರಿಜೆಂಟಲಿ ಲೈನನ್ನು ಕನೆಕ್ಟ್ ಮಾಡಿರ್ತಾರೆ. ಅಂದರೆ ಒಂದು ಕಡೆ ನೀವು ಪಾಯಿಂಟು ಕನೆಕ್ಟ್ ಮಾಡಿದರೆ ಇನ್ನೊಂದು ಕಡೆ ತೊಗೋಬೋದು ಆ ಲೈನ್ನಲ್ಲಿ. ದ ಸೆಂಟರ್ ಸೆಕ್ಷನ್ಸ್ ಆರ್ ಕನೆಕ್ಟೆಡ್ ವರ್ಟಿಕಲಿ. ಇಲ್ಲಿ ಇವು ಮಾತ್ರ ಮೇಲೆ ಕೆಳಗೆ ಇರ್ತಕ್ಕಂಥ ಲೈನ್ಸು ಪವರ್ ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಅವು ಹಾರಿಜಾಂಟಲಿ ಕನೆಕ್ಟ್ ಆಗಿರುತ್ತೆ. ಉಳಿದಂತೆ ಸೆಂಟ್ರಲ್ಲಿ ಇರ್ತಕ್ಕಂಥದ್ದು ವರ್ಟಿಕಲಿ ಕನೆಕ್ಟ್ ಆಗಿರ್ತದೆ. ದ ಫಿಗರ್ ಶೋಸ್ ಅರೇಂಜ್ಮೆಂಟ್ ಆಫ್ ಇಂಟರ್ನಲ್ ಕನೆಕ್ಷನ್ಸ್ ಆಫ್ ಬ್ರೆಡ್ ಬೋರ್ಡ್. ಟು ಯೂಸ್ ದ ಬ್ರೆಡ್ ಬೋರ್ಡ್ ದ ಲೀಡ್ಸ್ ಆಫ್ ಕಾಂಪೊನೆಂಟ್ಸ್ ಆರ್ ಇನ್ಸರ್ಟೆಡ್ ಇನ್ ಟು ದ ಹೋಲ್ಸ್. ಈಚ್ ಸೆಟ್ ಆಫ್ ಹೋಲ್ಸ್ ಕನೆಕ್ಟೆಡ್ ಬೈ ಎ ಮೆಟಲ್ ಸ್ಟ್ರಿಪ್ ಅಂಡರ್ನೀತ್ ಫಾರ್ಮ್ಸ್ ಎ ನೋಡ್. A node is a point in a circuit where two or more components are connected. Connections between different components are made by inserting their leads in a common node. The long top and bottom row of holes indicated by the red and blue strips are usually used for power supply connections. ಮೇಲೆ ಕೆಳಗಡೆ ಬ್ರೆಡ್ ಬೋರ್ಡ್ ಮೇಲೆ ಕೆಳಗೆ ಇರ್ತಕ್ಕಂಥ ಲೈನ್ಸನ್ನು ಪವರ್ ಸಪ್ಲೈಗೆ ಬಳಸ್ಕೊಳ್ತಾರೆ, ಯಾಕಂದರೆ ಅದು ಹಾರಿಜಾಂಟಲಿ ಕನೆಕ್ಟ್ ಆಗಿರುತ್ತೆ. ದ ರೆಸ್ಟ್ ಆಫ್ ದ ಸರ್ಕ್ಯೂಟ್ ಈಸ್ ಬಿಲ್ಟ್ ಬೈ ಇನ್ಸರ್ಟಿಂಗ್ ಕಾಂಪೊನೆಂಟ್ಸ್ ಅಂದರೆ ಕನೆಕ್ಟಿಂಗ್ ದೆಮ್ ಟುಗೆದರ್ ವಿತ್ ಜಂಪರ್ ವೈರ್ಸ್. ಇದರಲ್ಲಿ ನೀವು ಬ್ರೆಡ್ ಬೋರ್ಡನ್ನು ಯೂಸ್ ಮಾಡ್ಬೇಕಾದ್ರೆ ಇದು ಸಿಂಗಲ್ ಸ್ಟ್ಯಾಂಡ್ ವೈರ್ ಅಂತ ಯೂಸ್ ಕೊಡ್ತೀವಿ ನಾವು, ಅದನ್ನು ಜಂಪರ್ ವೈರ್ ಅಂತ ಕೂಡ ಕರೀತಾರೆ. ಆ ಜಂಪರ್ ವೈರ್ಸನ್ನು ಯೂಸ್ ಮಾಡಿಕೊಂಡು ನೀವು ಕಾಂಪೊನೆಂಟ್ಸನ್ನು ಕನೆಕ್ಟ್ ಮಾಡ್ಬೋದು. ಅಲ್ಲಿ ನಮಗೇನು ಮಿಡಲ್ ಪಾರ್ಟಲ್ಲಿ ವರ್ಟಿಕಲಿ ಲೈನ್ಸ್ ಏನು ಕನೆಕ್ಟ್ ಆಗಿರುತ್ತೆ ಅದರ ಮೇಲ್ಗಡೆ ನೀವು ಇದು ಕನೆಕ್ಟ್ ಮಾಡಿಕೊಂಡು ಸರ್ಕ್ಯೂಟನ್ನು ಬಿಲ್ಡ್ ಮಾಡ್ಬೋದು. ಸಾಲಿಡ್ ರಾದರ್ ದ್ಯಾನ್ ಸ್ಟ್ಯಾಂಡರ್ಡ್ ವೈರ್ ಇಟ್ ಈಸ್ ದ ಬೆಸ್ಟ್ ಟು ಯೂಸ್ ವಿತ್ ಬ್ರೆಡ್ ಬೋರ್ಡ್ಸ್ ಲೈಕ್ ದೀಸ್ ಅಂತ ಹೇಳ್ತೀವಿ. ಅಂದರೆ ಸಿಂಗಲ್ ಸ್ಟ್ಯಾಂಡ್ ವೈರನ್ನು ಯೂಸ್ ಮಾಡಿ ಅಂತ
ಹೇಳ್ತಾ ಇದ್ದಾರೆ. ICs are placed in the middle of the board so that half of the leads are on one side of the middle line and half on the other. ಇಲ್ಲಿ ICಗಳು ಕೂಡ ಹಾಕ್ಬೋದು, ಬಟ್ ನಮಗೆ ಇಲ್ಲಿ ಈ ಬಿಲ್ ಆಫ್ ಮಟೀರಿಯಲಲ್ಲಿ IC ಯೂಸ್ ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಏನು ಬಂದಿಲ್ಲ. ಸೊ ಹಾಗಾಗಿ IC ಇನ್ಸರ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ನಮಗೆ 4 ಕೆಪಾಸಿಟರು, 2 ರೆಸಿಸ್ಟರು, 1 ಟ್ರಾನ್ಸಿಸ್ಟರ್ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಸರ್ಕ್ಯೂಟನ್ನು ಬಿಲ್ಡಪ್ ಮಾಡಬೇಕು. ನೋಡಿ, ಬ್ರೆಡ್ ಬೋರ್ಡ್ನಲ್ಲಿ ಕನೆಕ್ಷನ್ ಯಾವ ಥರ ಮಾಡ್ತಾರೆ ಅಂತ ಇಲ್ಲಿ ತೋರಿಸಿದ್ದಾರೆ. ವೈರ್ಡ್ ಬ್ರೆಡ್ ಬೋರ್ಡ್ ಇದು. ಇಲ್ಲಿ ICಗಳು ಕೂಡ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಮೇಲೆ ಕೆಳಗೆ ಇದೆಯಲ್ಲ, ಅದು ಪವರ್ ಸಪ್ಲೈ +5 ವೋಲ್ಟ್ಸು ಗ್ರೌಂಡ್ ಅಂತ ಏನಿದೆಯಲ್ಲ, ಅದು ಪವರ್ ಸಪ್ಲೈ ಡಿಸ್ಟ್ರಿಬ್ಯೂಷನ್ ಲೈನ್. ಅದು ಪವರ್ ಸಪ್ಲೈನ ಬ್ರೆಡ್ ಬೋರ್ಡಲ್ಲಿ ಅದನ್ನು ಪವರ್ ಸಪ್ಲೈಗೆ ಯೂಸ್ ಮಾಡ್ಕೊಳ್ತೀವಿ. ಸೆಂಟ್ರ್ ಮಿಡಲ್ ಏನಿದೆ, ಈ ಮಿಡಲನ್ನು ನಾವು ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ಸ್ಗೆ ಬಳಸ್ತೀವಿ. ಇಟ್ ಈಸ್ ವೆರಿ ಯೂಸ್ಫುಲ್ ಟು ಹ್ಯಾವ್ ಎ few simple hand tools available as well. A pair of small wire cutters, often also used diagonal cutters, to cut wires and component leads to the length. ಇದಕ್ಕೆ ಟೂಲ್ಸನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೈರ್ ಕಟರ್ ತೊಗೊಳ್ಬೇಕು, ಅಥವಾ ಒಂದು ಡಯಾಗ್ನಲ್ ಕಟರ್ ತೊಗೊಂಡ್ರೆ ಆಯಿತು. ವೈರ್ ಸ್ಟಿಪ್ಪರ್ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ವೈರನ್ನು ಕಟ್ ಮಾಡಲಿಕ್ಕೆ, ಕಾಂಪೊನೆಂಟ್ ಲೀಡ್ಸನ್ನು ಕಟ್ ಮಾಡಲಿಕ್ಕೆ, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಎ ಸ್ಮಾಲ್ ಪೇರ್ ಆಫ್ ಲಾಂಗ್ ನೋಸ್ ಪ್ಲೇಯರ್ ಇದ್ದರೂ ಅದು ಕೂಡ ಯೂಸ್ ಆಗುತ್ತೆ. ಇಟ್ ಈಸ್ ಯೂಸ್ ಟು ಬೆಂಡ್ ಆ್ಯಂಡ್ ಶೇಪ್ ವೈರ್ಸ್ ಆ್ಯಂಡ್ ಲೀಡ್ಸ್. ವೈರ್ಸನ್ನು ಮತ್ತು ಕಾಂಪೊನೆಂಟ್ ಲೀಡ್ಸನ್ನು ಬೆಂಡ್ ಮಾಡಲಿಕ್ಕೆ, ಶೇಪಲ್ಲಿ ಬೆಂಡ್ ಮಾಡಲಿಕ್ಕೆ ಅದನ್ನು ಬಳಸ್ತಾರೆ. ಆ್ಯಂಡ್ ಆಫ್ ಕೋರ್ಸ್ ಎ ಪೇರ್ ಆಫ್ ವೈರ್ ಸ್ಟಿಪ್ಪರ್ಸ್ ಟು ಸ್ಟ್ರಿಪ್ ದ ಇನ್ಸುಲೇಷನ್ ಫ್ರಮ್ ದ ಎಂಡ್ಸ್ ಆಫ್ ಯುವರ್ ಜಂಪರ್ ವೈರ್ಸ್. ಎ ಸ್ಮಾಲ್ ಸ್ಕ್ರೂ ಡ್ರೈವರ್ ಈಸ್ ಆಲ್ಸೋ ಹ್ಯಾಂಡಿ ಐಟಮ್ ಟು ಅಡ್ಜಸ್ಟ್ ಪೊಟೆನ್ಷಿಯೋಮೀಟರ್ಸ್ ಆ್ಯಂಡ್ ಸಚ್ ಅಂತ ಇಲ್ಲಿ ಹೇಳ್ತೇವೆ. ಇಲ್ಲಿ ಬ್ರೆಡ್ ಬೋರ್ಡ್ ಟಿಪ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ಇಂಪಾರ್ಟೆಂಟ್ ಟು ಬ್ರೆಡ್ ಬೋರ್ಡ್ ಎ ಸರ್ಕ್ಯೂಟ್ ನೀಟ್ಲಿ ಆ್ಯಂಡ್ ಸಿಸ್ಟಮೆಟಿಕಲಿ ಸೊ ದಟ್ one can debug it and get it running easily and quickly. It also helps when someone else needs to understand and inspect the circuit. Here are some of the tips you have to follow while using breadboards. Always use the top and bottom bus rails for power supply connection. It is very important. ಬ್ರೆಡ್ಬೋರ್ಡನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ಈ ಟಿಪ್ಸನ್ನು ನೀವು ಯೂಸ್ ಮಾಡ್ಕೋಬೇಕು. ಟಾಪ್ ಮೇಲೆ ಮತ್ತು ಕೆಳಗಡೆ ಇರ್ತಕ್ಕಂಥ ಬ್ರೆಡ್ ಬೋರ್ಡಲ್ಲಿ ಬಸ್ ರೈಲ್ಸನ್ನು ಪವರ್ ಸಪ್ಲೈ ಕನೆಕ್ಷನ್ಸ್ಗೆ ಬಳಸ್ಕೊಳ್ಳಿ. ಪವರ್ ದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆ್ಯಂಡ್ ಅದರ್ ಡಿವೈಸಸ್ ಫ್ರಮ್ ದೀಸ್ ಬಸ್ ರೈಲ್ಸ್ ಆ್ಯಂಡ್ ನಾಟ್ ಡೈರೆಕ್ಟ್ಲಿ ಫ್ರಮ್ ದ ಪವರ್ ಲೈನ್. ಪವರ್ ಸಪ್ಲೈ ಅಂದರೆ ಡೈರೆಕ್ಟಾಗಿ ಕೊಡಬೇಡಿ, ಆ ಲೈನಲ್ಲಿ ನೀವು ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಕಲರ್ ಕೋಡಿಂಗ್ ದ ಜಂಪರ್ ವೈರ್ಸ್ ಕ್ಯಾನ್ ಹೆಲ್ಪ್ ರೆಡ್ಯೂಸ್ ಕನ್ಫ್ಯೂಷನ್ ವೆನ್ ಬಿಲ್ಡಿಂಗ್ ಎ ಸರ್ಕ್ಯೂಟ್. ಇಲ್ಲಿ ವೈರ್ಸನ್ನು ನೀವು ಬಳಸ್ಕೊಳ್ಬೇಕಾದ್ರೆ ಪವರ್ಗೆ ಕೆಲವು ಕಲರ್ಸನ್ನು ಬಳಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾನೆ. ರೆಡ್ಡು ಮತ್ತು ಬ್ಲ್ಯಾಕು ಈ ಥರ ಕಲರ್ಸ್ ಯೂಸ್ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಆಗಲ್ಲ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಯೂಸ್ ಗ್ರೀನ್ ವೈರ್ಸ್ ಫಾರ್ ಗ್ರೌಂಡ್ ಕನೆಕ್ಷನ್ಸ್, ರೆಡ್ ಫಾರ್ ಪಾಸಿಟಿವ್ ಆ್ಯಂಡ್ ಬ್ಲ್ಯಾಕ್ ಫಾರ್ ನೆಗೆಟಿವ್ ಪವರ್ ಕನೆಕ್ಷನ್ಸ್ ಅಂತ ಹೇಳ್ತಾರೆ. ಅರೇಂಜ್ ದ ಜಂಪರ್ ವೈರ್ಸ್ ಟು ಲೇ ಫ್ಲ್ಯಾಟ್ ಆನ್ ದ ಬೋರ್ಡ್. ಆದಷ್ಟು ಜಂಪರ್ ವೈರ್ಸನ್ನು ಫ್ಲ್ಯಾಟಾಗಿ, ಅಂದರೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡಿಕೊಂಡು ಫ್ಲ್ಯಾಟಾಗಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಕನೆಕ್ಷನ್ಸು ಫರ್ಮ್ ಆಗಿರುತ್ತೆ ಅಂತೇಳಿ ಮೇಲ್ಗಡೆ ಇಲ್ಲಿ ತೋರಿಸಿದ್ದೀವಲ್ಲ, ಇಲ್ಲಿ ಯಾವ ಥರ ಕನೆಕ್ಷನ್ ಮಾಡಬೇಕು ಅಂತೇಳಿ ಇಲ್ಲಿ ತೋರಿಸಿದ್ದೀನಿ ನೋಡಿ. ಇದರಲ್ಲಿ ಈ ಥರ ಫ್ಲ್ಯಾಟಾಗಿದ್ದರೆ ನಮಗೆ ಕನೆಕ್ಷನ್ಸು ಫರ್ಮ್ ಆಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ included male pins and can be easily inserted into the solder used in the lab for building example circuits ಅಂತ ಹೇಳ್ತೀವಿ. These fly wires are several inches long and can be awkward to use at times given the relatively light weight ಅಂತ ಹೇಳ್ತಾನೆ. ಸೊ ಇದನ್ನು ನೀವು ಫಾಲೋ ಮಾಡ್ಕೊಂಡು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟನ್ನು ನೀವು ಎಕ್ಸಾಮಿನೇಷನಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿ ನಾವು ಗೆಸ್ ಮಾಡಿದ್ದೀವಿ. ಸೊ ಈ ಥರ ಬ್ರೆಡ್ ಬೋರ್ಡ್ ಬಗ್ಗೆ ನೀವು ಸ್ಟಡಿ ಮಾಡ್ಬೋದು, ಯಾವ ಥರ ಇರ್ತದೆ ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ಸ್, ಯಾವ ರೀತಿ ಮಾಡ್ತಾರೆ, ಒಂದು ಲೇಔಟ್ ಹೆಂಗಿರುತ್ತೆ, ಇದೇ ಥರ ಎಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ. ಇಲ್ಲಿವರೆಗೂ ಗೊತ್ತಾಯ್ತಲ್ವಾ ಈ ಬ್ರೆಡ್ ಬೋರ್ಡ್ ಅಂದರೆ ಏನು, ಅದು ಯಾವ ರೀತಿ ನಾವು ಯೂಸ್ ಮಾಡ್ತೀವಿ, ಇದರಲ್ಲಿ ಯಾವ ಥರ ಕನೆಕ್ಷನ್ಸ್ ಇರುತ್ತೆ,
ಸರ್ಕ್ಯೂಟನ್ನು ಯಾವ ರೀತಿ ಬಿಲ್ಡಪ್ ಮಾಡಬೇಕು ಇದನ್ನೆಲ್ಲ ನೀವು ಒಂದ್ಸರಿ ಮೆಮೊರೈಸ್ ಮಾಡ್ಕೊಳ್ಳಿ. ಬಿಲ್ ಆಫ್ ಮೆಟೀರಿಯಲ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ, ಸರಿನಾ? ಥ್ಯಾಂಕ್ ಯು.